wait, ಇದು ನಾವ್ ಮಾಡಿದ್ದ because this tastes way too good. So today we are making kadai paneer. First kadai masala ready ಮಾಡ್ಕೊಂಡ್ವಿ. ರೆಡ್ ಚಿಲ್ಲೀಸ್, ಜೀರಾ, ಕೊರಿಯಾಂಡರ್ ಸೀಡ್ಸ್ ಮತ್ತು ಪೆಪ್ಪರ್ ರೋಸ್ಟ್ ಮಾಡಿ ಗ್ರೈಂಡ್ ಮಾಡಿ ಸೈಡ್ ಗೆ ಇಟ್ಕೊಂಡ್ವಿ. ಮೀನ್ ವೈಲ್ ನಾನು ವೆಜಿಟೇಬಲ್ಸ್ ಚಾಪ್ ಮಾಡ್ತಾ ಇದ್ದೀನಿ ಅಂಡ್ ನಾನು ಗ್ರೇವಿ ರೆಡಿ ಮಾಡ್ಕೊಂಡೆ. ನೆಕ್ಸ್ಟ್ ಒಂದು ಪ್ಯಾನ್ ಅಲ್ಲಿ ಆಯಿಲ್ ಆಡ್ ಮಾಡಿ ಅನಿಯನ್ಸ್ ಆಡ್ ಮಾಡಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ದೆನ್ ಆಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂಡ್ until the raw smell is gone. ಅದಾದ್ಮೇಲೆ ಎಲ್ಲ ಮಸಾಲಾಸ್ ಆಡ್ ಮಾಡಿ ಲೈಕ್ ಕೊರಿಯಾಂಡರ್ ಪೌಡರ್, ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್ ಅಂಡ್ ಗರಂ ಮಸಾಲ. ಅದಾದ್ಮೇಲೆ ಟೊಮೆಟೊಸ್ ಆಡ್ ಮಾಡಿ ಸಾಫ್ಟ್ ಆಗೋವರೆಗೂ ಕುಕ್ ಮಾಡಿ. ಅಂಡ್ ಎಸ್, ಸಾಲ್ಟ್ ಮರಿಬೇಡಿ ಅನ್ಲೈಕ್ ಸಮ್ ಒನ್. ಓಕೆ, ಮೂವಿಂಗ್ ಆನ್. ಟೊಮೆಟೊ ಸ್ವಲ್ಪ ಕುಕ್ ಆಗಿದೆ ಅಂತ ಅಂದಾಗ ಅದಕ್ಕೆ ವಾಟರ್ ಆಡ್ ಮಾಡಿ ಮ್ಯಾಶ್ ಮಾಡಿ ಇನ್ನ ಕುಕ್ ಆಗೋದಕ್ಕೆ ಬಿಡಿ. ಅದಾಗೋ ಅಷ್ಟರಲ್ಲಿ ನಾನು ಇನ್ನೊಂದು ಪ್ಯಾನ್ ಅಲ್ಲಿ ಆನಿಯನ್, ಕ್ಯಾಪ್ಸಿಕಮ್ ಮತ್ತು ಪನ್ನೀರ್ ನ ಟಾಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸಾಲ್ಟ್ ಮತ್ತೆ ಕಡಾಯಿ ಮಸಾಲ ಆಡ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಬರುತ್ತೆ. ನೆಕ್ಸ್ಟ್ ಗ್ರೇವಿಗೂ ಸ್ವಲ್ಪ ಕಡಾಯಿ ಮಸಾಲ ಆಡ್ ಮಾಡಿದ್ರೆ ದೆನ್ ವೆಜಿಟೇಬಲ್ಸ್ ಮತ್ತು ಪನ್ನೀರ್ ಹಾಕಿದ್ರೆ ಮಿಕ್ಸ್, ಸಿಮ್ಮರ್, ಡನ್. ಇದನ್ನ ಬಿಸಿ ಬಿಸಿ ಚಪಾತಿ ಜೊತೆ ಸರ್ವ್ ಮಾಡ್ಬಿಡಿ ಅಂಡ್ ಪ್ರಿಪೇರ್ ಟು ಟೇಕ್ ಸೆಕೆಂಡ್ ಸರ್ವಿಂಗ್ಸ್. ರೆಸ್ಟೋರೆಂಟ್ ಸ್ಟೈಲ್ ಅಂತ ಹೇಳಿದ್ರು ನಂಬ್ತೀನಿ. ರೆಸ್ಟೋರೆಂಟ್ ಗಿಂತ ಬೆಟರ್ ಇದೆ. 10 on 10, ಡೆಫಿನೆಟ್ಲಿ ಟ್ರೈಯಿಂಗ್ ಅಗೇನ್.